ಹಾಯ್ ಹಲೋ ನಮಸ್ತೆ. ಇವತ್ತು ನಾನೊಂದು ಬ್ಯೂಟಿಫುಲ್ ಆದ 5 BHK ಮನೆ, ಒಟ್ಟು 18 ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದಂಥ ಈ ಮನೆ ಮಾರಾಟ ಮಾಡ್ತಾ ಇದ್ದಾರೆ. ಬನ್ನಿ ಮೊದಲು ಮನೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಕಾಣ್ಬೋದು ಸ್ನೇಹಿತರೆ, ಸುತ್ತಲೂ ಕಾಂಪೌಂಡ್ ಇರುವಂತಹ ಒಂದು ಮನೆ. ಓಕೆ, ಒಂದು ಬ್ಯೂಟಿಫುಲ್ ಆದ ಗೇಟ್ ಕೂಡ ಇದೆ. ಬನ್ನಿ ಮೊದಲು ನಾವು ಗೇಟ್ ತೆರೆದೇ ಒಳಗೆ ಹೋಗೋಣ. ಬನ್ನಿ. ಮನೆಯ ಮುಂದುಗಡೆ ಓಕೆ ಆಲ್ಮೋಸ್ಟ್ ಇಂಟರ್ಲಾಕ್ ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆಯೇ ಒಟ್ಟು ಎಷ್ಟು ತೆಂಗು ಇದೆ? 3 ತೆಂಗು ಇದೆ. ಅದರಲ್ಲಿ 2 ತೆಂಗು ಫಲ ಕೊಡ್ತಾ ಇದೆ. ಹಾಗೆಯೇ ಇಲ್ಲಿ ಮನೆಯ ಮುಂದುಗಡೆ ನೋಡಿ ಶೀಟ್ ಹಾಕಿದ್ದು. ಹಾಗೆಯೇ ಸುತ್ತಲೂ ಇಲ್ಲಿ ಒಟ್ಟು 18 ಸೆನ್ಸ್ ಜಾಗದಲ್ಲಿ 10 ಸೆನ್ಸ್ ರೆಕಾರ್ಡ್ ಇದೆ, ಬಾಕಿದು ಕುಮ್ಕಿದೆ. ಅಲ್ಲಿ ನೋಡಿ ಕಾಣ್ಬೋದು ಲೆಫ್ಟ್ ಸೈಡಲ್ಲಿ. ಓಕೆ, ಒಂದು ವಿಶಾಲವಾದ ಜಾಗದಲ್ಲಿರುವಂಥ ಒಂದು ಮನೆ ಅಂತ ಹೇಳ್ಬೋದು. ಓಕೆ, ಒಮ್ಮೆ ತೋರಿಸಿ ಇದೆ. ಸ್ನೇಹಿತರೆ, ಇನ್ನು ಮನೆಯ ಒಳಾಂಗಣ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಓಕೆ, ಇಲ್ಲಿ ಎಂಟ್ರಿ ಆಗ್ತಾ ಇದೆ ಅಂತ ಇಲ್ಲಿ ಕಾಣ್ಬೋದು ನಿಮಗೆ ಸಿಟ್ಔಟ್. ಓಕೆ, ಈ ಸಿಟ್ಔಟ್ನ ಸಿಟ್ಟಿಂಗ್ ಏರಿಯಾ ಆಗಿರ್ಬೋದು, ಆ ಸ್ಪೇಸ್ ಆಗಿರ್ಬೋದು, ತುಂಬ ಸ್ಪೇಷಿಯಸ್ ಆದಂಥ ಒಂದು ಮನೆ ಅಂತಲೇ ಹೇಳ್ಬೋದು. ಓಕೆ, ಈ ಸಿಟ್ಔಟ್ನ ವಿಷಯಕ್ಕೆ ಬರೋದಾದರೆ ನೋಡಿ, ವಾಲ್ಗೆ ಕಂಪ್ಲೀಟಾಗಿ ಟೈಲ್ಸ್ ಹಾಕಿದ್ದಾರೆ, ಕೆಳಗಡೆ ಕೂಡ ಟೈಲ್ಸ್ ಹಾಕಿದ್ದಾರೆ. 4 ರೌಂಡ್ ಶೇಪ್ನಲ್ಲಿರುವಂಥ ಪಿಲ್ಲರ್ ಇದು ಈ ಮನೆಗೆ ಇನ್ನಷ್ಟು ಮೆರುಗು ನೀಡ್ತಾ ಇದೆ. ಇನ್ನು ನಾವು ಈ ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಈ ಮನೆಯ ಮುಖ್ಯ ದ್ವಾರದ ಬಗ್ಗೆ ಮಾತಾಡೋದಾದರೆ, ಹಲಸಿನ ಮರದಿಂದ ಮಾಡಿದಂಥ ಬಾಗಿಲು ಹಾಗೆ ದಾರಂದ. ಓಕೆ, ಡಿಸೈನ್ ಆಗಿರ್ಬೋದೆಲ್ಲ ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿ ಹ್ಯಾಂಡ್ ವರ್ಕ್ನಲ್ಲಿ ಮಾಡಿದಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಬನ್ನಿ ಇನ್ನು ಮನೆಯ ಒಳಗಡೆ ಹೋಗೋಣ ಬನ್ನಿ. ಓಕೆ, ಎಂಟ್ರಿ ಆಗ್ತಿದೆ ಅಂದರೆ ಒಂದು ಅರೌಂಡ್ 12x12 ಸೈಜ್ನಲ್ಲಿರುವಂಥ ಒಂದು ಲಿವಿಂಗ್ ಏರಿಯಾ. ಓಕೆ, ಲಿವಿಂಗ್ ಏರಿಯಾದಲ್ಲಿ ಒಂದು ಶೋಕೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಒಂದು ವಿಂಡೋ ಬಂದಿದೆ. ಲಿವಿಂಗ್ ಏರಿಯಾದಿಂದ ರೈಟ್ಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ. ಓಕೆ, ಅರೌಂಡ್ 10-12 ಸೈಜ್ನಲ್ಲಿರುವಂತಹ ಒಂದು ಬೆಡ್ರೂಮ್. ಬನ್ನಿ ತೋರಿಸಿ ಆಯಿತಾ, ಹಿಂಗೆ ತೋರಿಸಿ. ಓಕೆ, ಈ ಬೆಡ್ರೂಮ್ನಲ್ಲಿ 2 ವಿಂಡೋ ಇದೆ. ಹಾಗೆಯೇ ಒಂದು ರ್ಯಾಕ್ ಕೊಟ್ಟಿದ್ದಾರೆ. ಸೀಲಿಂಗ್ ತುಂಬ ಎತ್ತರದಲ್ಲಿದೆ. ನೋಡಿ ಸೀಲಿಂಗ್ ತೋರಿಸಿ, ತುಂಬ ಹೈಟ್ನಲ್ಲಿದೆ. ಬಿಸಿಲಿಗೆಲ್ಲ ಒಂದು ಒಳ್ಳೆಯ ವಿಷಯ ಅಂತೆಲ್ಲ ಹೇಳ್ಬೋದು. ಇನ್ನು ನಾವು ಇಲ್ಲಿಂದ ಮುಂದೆ ಡೈನಿಂಗ್ ಹಾಲ್ಗೆ ಎಂಟ್ರಿ ಆಗ್ತಿದೆ ಅಂತ ಒಂದು ಬ್ಯೂಟಿಫುಲ್ ಆದ ಒಂದು ಆರ್ಚ್ ಕಾಣ್ತಾ ಇದೆ. ನೋಡಿ, ಇದರ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಬನ್ನಿ, ಈ ಡೈನಿಂಗ್ ಹಾಲ್ ನೋಡಿ, ತುಂಬ ಸ್ಪೇಸ್ ಇರುವಂತಹ ಒಂದು ಡೈನಿಂಗ್ ಹಾಲ್. ಓಕೆ, ಲಿವಿಂಗ್ ಏರಿಯಾದಷ್ಟೇ ಸ್ಪೇಸ್ ಇರುವಂಥ ಡೈನಿಂಗ್ ಹಾಲ್. ಈ ಡೈನಿಂಗ್ ಹಾಲ್ನ ಒಂದು ಮೂಲೆಯಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಲೆಫ್ಟಲ್ಲಿ ಕಾಣ್ಬೋದು. ಓಕೆ, ಇಲ್ಲಿ ವಾರ್ಡ್ರೋಬ್ ಥರ ಒಂದು ಗ್ಲಾಸ್ ಹಾಕಿ ಇಲ್ಲಿ ನೋಡಿ ಸ್ಪೇಸಲ್ಲಿ ಏನಾದರೂ ಇಡೋಕ್ಕೆ, ಏನಾದರೂ ಐಟಮ್ಸ್ ಎಲ್ಲ ಇಡೋಕ್ಕೆ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಹಾಗೆಯೇ ಇಲ್ಲಿಂದ ರೈಟಿಗೆ ಅದು ಅಂದರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಓಕೆ, ಇದು ಕೂಡ ಅರೌಂಡ್ 10-12 ಸೈಜ್ನಲ್ಲಿ ಇರುವಂಥ ಬೆಡ್ರೂಮ್. ಓಕೆ, ಇಲ್ಲೊಂದು ರ್ಯಾಕ್ ಇದೆ, ಒಂದು ವಿಂಡೋ ಇದೆ. ಓಕೆ, ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಕಿಚನ್. ಬನ್ನಿ ನೋಡಿ, ಬ್ಯೂಟಿಫುಲ್ ಆದ ಒಂದು ಕಿಚನ್. ಓಕೆ, ರ್ಯಾಕ್ ಆಗಿರ್ಬೋದು, ಇದೊಂದು ಅರೌಂಡ್ 10x10 ಸೈಜ್ನಲ್ಲಿರುವಂಥ ಕಿಚನ್. ಓಕೆ, ರ್ಯಾಕ್ ಆಗಿರ್ಬೋದು, ವಿಂಡೋಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಓಕೆ ನೋಡಿ, ಬನ್ನಿ. ಇನ್ನು ಇದೆ ಡೈನಿಂಗ್ ಹಾಲ್ನಿಂದ ಲೆಫ್ಟ್ ತಗೊಂಡ್ರೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ. ಈ ಬೆಡ್ರೂಮ್ನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಓಕೆ, ಇಲ್ಲಿ ಬಲ್ಬ್ ಸರಿಯಿಲ್ಲ. ಓಕೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಬಾತ್ರೂಮ್ ಜಸ್ಟ್ ತೋರಿಸಿ. ಓಕೆ, ಇದೊಂದು ಬಾತ್ರೂಮ್. ಓಕೆ, ಇಲ್ಲೊಂದು ಬಾತ್ರೂಮ್ ಇದೆ. ಇಲ್ಲಿ ವಾರ್ಡ್ರೋಬ್ ಎಲ್ಲ ನೋಡಿ ಫಿಕ್ಸ್ ಮಾಡಿದ್ದಾರೆ ನೋಡಿ, ಕಾಣ್ತಾ ಇಲ್ಲ ಅಲ್ಲ. ಬನ್ನಿ, ಹಾಗೆಯೇ ಇನ್ನೊಂದು ಬೆಡ್ರೂಮ್ನ ತೋರಿಸ್ತಾ ಇದ್ದೇವೆ ಇಲ್ಲಿ. ಓಕೆ, ಒಟ್ಟು 5 ಬೆಡ್ರೂಮ್ ಇರುವಂಥ ಮನೆ. ಇದನ್ನು ತೋರಿಸಿ ಸರ್ ಒಳಗೆ. ಲೈಟ್ ಹಾಕೊಂಡು ಹೇಳಿ. ಇನ್ನು ನೋಡಿ, ಇನ್ನು ನಾವು ಇಲ್ಲಿ ಇದು ಎಕ್ಸಿಟ್ ಇದು ಎಕ್ಸಿಟ್ ಡೋರ್, ಬಟ್ ಇನ್ನು ಮುಗ್ದಿಲ್ಲ. ಇನ್ನೊಂದು ಚಿಕ್ಕದಾದಂತಹ ಬೆಡ್ರೂಮ್ ಇದೆ ನೋಡಿ. ಓಕೆ, ಕಾಣ್ಬೋದು ನಿಮಗೆ. ಇಲ್ಲಿಗೆ ರೈಟ್ ತಗೊಂಡ್ರೆ ಇಲ್ಲಿ ಕಾಮನ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇದೆ. ಓಕೆ, ಇಲ್ಲಿ ಬಟ್ಟೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿ ವರ್ಕ್ ಏರಿಯಾ ಥರ ಒಂದು ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ಶೀಟ್ ಹಾಕಿ, ಇಲ್ಲೂ ಕೂಡ ಸ್ಪೇಸ್ ಇದೆ. ತುಂಬ ಸ್ಪೇಸ್ ಇರುವಂತಹ ಬ್ಯೂಟಿಫುಲ್ ಆದ ಮನೆ ಅಂತಲೇ ಹೇಳ್ಬೋದು. ಓಕೆ, ವಿಶೇಷತೆ ಏನಂದರೆ ಎಕ್ಸ್ಟ್ರಾ ಇಲ್ಲೊಂದು ಶೆಡ್ ಇದೆ ನೋಡಿ. ಓಕೆ, ಇದು ಮನೆಯ ಹೊರಗಡೆ ಇರುವಂಥ ಒಂದು ಶೆಡ್. ಓಕೆ, ಇದನ್ನೊಮ್ಮೆ ತೋರಿಸಿ.
ಟಾಪಲ್ಲಿ ಏನಿದೆ ಮನೆಯ ಮೇಲ್ಗಡೆ ಕಂಪ್ಲೀಟಾಗಿ ಕೆಂಪಿಟ್ಟಿಗೆಯನ್ನು ಹಾಕಿದ್ದಾರೆ. ಓಕೆ, ಯಾಕಂದ್ರೆ ಬಿಸಿ ತಾಗಬಾರ್ದು ಅಂತೇಳಿ. ಸ್ನೇಹಿತರೆ, ಈ ಮನೆ ಬಂದುಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿದೆ. ಬುಳ್ಳೇರಿ ಕಟ್ಟೆ, ಬೆಳೆಯೂರು ಕಟ್ಟೆ ಅಂತ ಹೇಳ್ತಾರೆ. ಬೆಳೆಯೂರು ಕಟ್ಟೆ ಸಾಜ. ಓಕೆ, ಬೆಳೆಯೂರು ಕಟ್ಟೆ ಸಾಜ ಮೇನ್ ರೋಡಿಂದ ವಿಟ್ಲಕ್ಕೆ ಹೋಗುವ ರಸ್ತೆ. ಅದು ದೇವಸ್ಯ, ಪುತ್ತೂರು ದೇವಸ್ಯ ಆಗಿ ವಿಟ್ಲಕ್ಕೆ ಹೋಗುವ ರಸ್ತೆಯಲ್ಲಿ ಬೆಳೆಯೂರು ಕಟ್ಟೆ ಸಾಜ ಅಂತೇಳಿ ಒಂದು ಜಂಕ್ಷನ್ ಇದೆ. ಅಲ್ಲಿಂದ ಮೇನ್ ರೋಡಿಂದ ಕೇವಲ 3 ಕಿಲೋಮೀಟರ್ ಇರುವಂಥದ್ದು. ಡಾಮರ್ ರೋಡ್ ಇದಕ್ಕೆ, ಮನೆ ತನಕ ಡಾಮರ್ ರೋಡ್ ಇರುವಂತಹ ಒಂದು ಸ್ಥಳ ಅಂತೆಲ್ಲ ಹೇಳ್ಬೋದು. ಒಟ್ಟು ಇದರಲ್ಲಿ 18 ಸೆನ್ಸ್ ಜಾಗ ಇದೆ. ಈ 18 ಸೆನ್ಸ್ ಜಾಗದಲ್ಲಿ ರೆಕಾರ್ಡ್ ಇರೋದು 10 ಸೆನ್ಸ್. ಓಕೆ, ಮಿಕ್ಕಿದ್ದು ಕುಮ್ಕಿ ಎಲ್ಲ ಬೌಂಡ್ರಿ ಒಳಗಡೆ ಇದೆ, ಕಾಂಪೌಂಡ್ ಒಳಗಡೆ ಇದೆ. ಸುತ್ತಲೂ ಕಾಂಪೌಂಡ್ ಇರುವಂಥ ಒಂದು ಬ್ಯೂಟಿಫುಲ್ ಆದ ಒಂದು ಮನೆ ಅಂತೆಲ್ಲ ಹೇಳ್ಬೋದು. ಇನ್ನು ಮನೆಯ ವಿಷಯಕ್ಕೆ ಬರೋದಾದರೆ 11 ವರ್ಷ ಆಗಿದ್ದಷ್ಟೇ ಈ ಮನೆಗೆ. ಓಕೆ, 5 ಬೆಡ್ರೂಮ್ಗಳನ್ನು ಒಳಗೊಂಡಿದೆ. ಹಾಗೆಯೇ ಲಿವಿಂಗ್ ಏರಿಯಾ ಇದೆ, ಡೈನಿಂಗ್ ಇದೆ, ವರ್ಕ್ ಏರಿಯಾ ಇದೆ. ಓಕೆ, ಇನ್ನೊಂದು ವಿಶೇಷತೆ ಏನಂದರೆ ಈ ಮನೆಯ ಮೇಲ್ಭಾಗಕ್ಕೆ ಇಟ್ಟಿಗೆ ಇಟ್ಟಿದ್ದಾರೆ, ಬಿಸಿ ತಾಗದಂತೆ. ಓಕೆ, ಒಳಗಿರುವಾಗ ಬಿಸಿ, ಇಲ್ಲದ್ರೆ ನಾರ್ಮಲಾಗಿ ಸಿಂಗಲ್ ಫ್ಲೋರ್ ಆಗುವಾಗ ಬಿಸಿ ಬರುತ್ತೆ. ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಇರುತ್ತೆ. ಆದರೆ ಇವರು ಏನು ಮಾಡಿದ್ದಾರೆ ಅಂದರೆ ಮೇಲ್ಗಡೆ ಕಂಪ್ಲೀಟಾಗಿ ಕೆಂಪು ಇಟ್ಟಿಗೆನಿದೆ ಅದನ್ನು ಮಾಡಿ ಅಲ್ಲಿ ಮೇಲ್ಗಡೆ ಹಾಕಿದ್ದಾರೆ. ರೆಕಾರ್ಡು ಬೆಲೆ ಬಂದುಬಿಟ್ಟು 60 ಲಕ್ಷ ರೂಪಾಯಿ ಹೇಳ್ತಾರೆ. ಓಕೆ, ಯಾಕಂದರೆ ದೊಡ್ಡ ಮನೆ ಅಂದರೆ ಅರೌಂಡು 2000+ ಸ್ಕ್ವೇರ್ ಫೀಟೇ ಆಗ್ಬೋದು. ಓಕೆ, ಅಷ್ಟು ದೊಡ್ಡ ಮನೆ, 5 ಬೆಡ್ರೂಮ್ ಇರುವಂಥ ಮನೆ, ಸುತ್ತಲ ಕಾಂಪೌಂಡ್, ಹಾಗೆಯೇ 3 ತೆಂಗು ಇದೆ. ಮನೆ ಎದುರು ಕಡೆಯೇ ಡಾಮರ್ ರಸ್ತೆ ಕೂಡ ಇದೆ. ಓಕೆ, 60 ಲಕ್ಷ ರೂಪಾಯಿ ಹೇಳ್ತಾರೆ. ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಮನೆಯ ಬಗ್ಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ, ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರಿಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆಯೇ ಈ ರೀತಿಯಾದಂತಹ ಮಾರಾಟದ ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನಿಮ್ಮ ಮನೆ ಅಥವಾ ಜಾಗ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ.